ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿಶುಸೀದಗಣಪತೆ ಗಣೇಶೋತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾದೇ ಮಹಾಮರ್ಕಂ ಮಾಘವಂಚಿತ್ರಮರ್ಚ. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಸ್ವಯಂ ಕೋಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತಕೃದ್ ಭವೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ರಾಜಸೂಯ ಯಾಗ ಮಾಡಬೇಕು ಅಂತ ಶ್ರೀಕೃಷ್ಣನಿಂದ ಅನುಮತಿಯನ್ನು ಪಡೆದಂತೆ ಶ್ರೀಕೃಷ್ಣ ಪರಮಾತ್ಮ, ಭೀಮ, ಅರ್ಜುನ ಮೂವರು ಸೇರಿ ರಾಜಸೂಯ ಯಾಗದ ಒಂದು ಪ್ರಧಾನವಾದ ಘಟ್ಟ, ಒಂದು ಮುಖ್ಯವಾದ ಅಂಶ, ಅದು ಜರಾಸಂಧನ ಸಂಹಾರ. ಜರಾಸಂಧನ ಸಂಹಾರವಾದರೆ ರಾಜಸೂಯ ಯಾಗವಾಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ರಾಜಸೂಯ ಅಂತ ಹೆಸರು ಮಾತ್ರ, ರಾಜಸೂಯ ಅಂತನ್ನುವ ನಿಜವಾದ ಶಬ್ದ ಪ್ರವೃತ್ತಿ ನಿಮಿತ್ತ ಅದರಲ್ಲಿ ಇರಬೇಕಾಗಿರುವ ಸತ್ವ ಇಲ್ಲ ಅಂತಾಗ್ತದೆ ಅಂತ ಕೃಷ್ಣ ಹೇಳಿದ್ದಕ್ಕೆ ಕೃಷ್ಣ ಆ ಇಬ್ಬರನ್ನೂ ಕರೆದುಕೊಂಡು ಯುದ್ಧಕ್ಕೆ, ಅರ್ಥಾತ್ ಜರಾಸಂಧನ ಸಂಹಾರಕ್ಕೆ ಕರೆದುಕೊಂಡು ಹೋದ. ಹೇಗೆ ಹೋದ ಅಂತನ್ನುವ ಮಾತನ್ನೆಲ್ಲ ಹಿಂದೆ ಕೇಳಿದ್ದೀರಿ. ಕೃಷ್ಣ ಪರಮಾತ್ಮ ಒಳಗೆ ಹೋಗಿ ಭೇಟಿಯಾಗಿ ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳಿ ಅವನು ಯುದ್ಧಕ್ಕೆ ತಯಾರಾಗಿ ಊರ ಹೊರಗಡೆ ಇರುವಂತಹ ಒಂದು ರಣಮಂಚ, ಅಲ್ಲಿ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಘನಘೋರವಾದ ಯುದ್ಧವಾಗಿದೆ. 15 ದಿನಗಳವರೆಗೆ ನಿರಂತರವಾಗಿ ಯುದ್ಧವಾಗಿದೆ. ಅಖಂಡವಾದ ಯುದ್ಧದಲ್ಲಿ ಮಹಾಜಟ್ಟಿ ಜರಾಸಂಧ ಅತ್ಯಂತ ಪ್ರಬಲ, ಸಮರ್ಥ. ಮೇಲೆ ಸ್ವಯಂ ವಿಪ್ರಚಿತ್ತಿಯ ಅವನು ಅವತಾರ, ಜೊತೆಗೆ ಅವನು ಬ್ರಹ್ಮದೇವರ, ರುದ್ರದೇವರ, ಚಂಡಕೌಶಿಕರ ವರಗಳನ್ನು ಪಡೆದು ಬಂದಂತಹ ವ್ಯಕ್ತಿ. ಹಾಗಾಗಿ ಆ ಜರಾಸಂಧನ ಪ್ರತಾಪಕ್ಕೆ, ಪರಾಕ್ರಮಕ್ಕೆ, ಶಕ್ತಿ, ಬಲ, ಸಾಮರ್ಥ್ಯಗಳಿಗೆ ತುಲನೆ ಇರಲಿಲ್ಲ. ಅಂಥ ಪ್ರಚಂಡ ವ್ಯಕ್ತಿ ಅವನು. ಯುದ್ಧ ಮಾಡ್ತಾ ಇದ್ದಾನೆ ಭೀಮಸೇನನ ಜೊತೆಗೆ. ಭೀಮಸೇನನಿಗೆ ಎಲ್ಲರೂ ಸಣ್ಣ ಹುಳಗಳೇ. ಭೀಮಸೇನ ದೇವರ ಬಲದ ಮುಂದೆ ಯಾರೂ ಏನೂ ಅಲ್ಲ. ಇದು ಮಾತ್ರ ಸ್ವಚ್ಛವಾಗಿ ನಿರ್ಮಲವಾಗಿ ತಿಳಿದುಕೊಳ್ಳಬೇಕು. ಭೀಮಸೇನ ದೇವರ ಪರಾಕ್ರಮ ಅತ್ಯಂತ ಅಸಾಧಾರಣವಾದದ್ದು. ಯಾವ ಯಾವ ವ್ಯಕ್ತಿಯ ಪರಾಕ್ರಮವೂ ಭೀಮನ ಮುಂದಲ್ಲ, ಭೀಮನ ಮೇಲಲ್ಲ, ಭೀಮನ ಸಮಾನವಲ್ಲ. ಭೀಮನಿಗಿಂತಲೂ ಅತಿ ಅತಿ ಕಮ್ಮಿಯಾಗಿರುವಂತಹ ಬಲವೇ. ಆದರೂ ಬ್ರಹ್ಮದೇವರ ವರ, ರುದ್ರದೇವರ ವರವೆಲ್ಲ ಇದ್ದ ಮೇಲೆ ಸ್ವಯಂ ವಿಪ್ರಚಿತ್ತಿ ಆ ಭೀಮಸೇನ ದೇವರ, ವಾಯುದೇವರ ಅಂಶವೂ ಅದರಲ್ಲಿ ಸೇರಿಕೊಂಡಿರಲೇಬೇಕು. ಹಾಗಾಗಿ ಮಹಾಪರಾಕ್ರಮಿಯಾಗಿದ್ದ ಅವನನ್ನು ಸುಲಭವಾಗಿ ಸಂಹಾರ ಮಾಡುವುದು ಬೇಡ ಎನ್ನುವುದಕ್ಕಾಗಿ 15 ದಿನಗಳವರೆಗೆ ಯುದ್ಧವಾಡಿ, ಕುಸ್ತಿಯಾಡಿ, ಮಲ್ಲ ಯುದ್ಧದಲ್ಲಿ ಅವನನ್ನು ಹಣ್ಣು 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 ಮಾಡಿಟ್ಟಾರೆ ಭೀಮಸೇನ ದೇವರು. ಎಲ್ಲ ಯುದ್ಧ ಮುಗಿಲಿಕ್ಕೆ ಬಂತು. ಅವನು ಇವತ್ತು ಹಣ್ಣಾದ ವ್ಯಕ್ತಿ ಮಾರನೇ ದಿನ ಅಷ್ಟು ಉತ್ಸಾಹದಿಂದ ಬರ್ತಿರಲಿಲ್ಲ. ಶಕ್ತಿ
ಅವನಿಗೆ ಅಷ್ಟು ಸಾಧ್ಯವಿರಲಿಲ್ಲ ಅವನಿಗೆ. ಹಾಗಾಗಿ ದಿನನಿತ್ಯಕ್ಕೂ ಅವನಿಗೆ ಶಕ್ತಿ ಕ್ಷೀಣವಾಗ್ತಿತ್ತು. ಕ್ಷೀಣವಾಗಿ ಆಗಿ 15 ದಿನಗಳಾದ ಮೇಲೆ ಭೀಮಸೇನ ದೇವರಿಗೆ ಏನೂ ವ್ಯತ್ಯಾಸ ಆಗಿಲ್ಲ. ಅವನು ಎಷ್ಟು ಪ್ರಹಾರ ಮಾಡಿದ್ರು, ಎಷ್ಟೇ ಅವರನ್ನು ಪೀಡಿಸಿದ್ರು, ಎಷ್ಟೇ ಹಿಂಸಿಸಿದ್ರು, ಭೀಮಸೇನ ದೇವರಿಗೆ ಏನೂ ಪರಿಣಾಮವಾಗಿಲ್ಲ. ಮಳೆ ಆಗತ್ತೆ ಅಂತಂದರೆ ಬೆಟ್ಟಕ್ಕೇನು ಹಾನಿ, ದೊಡ್ಡ ಬಂಡೆಗಲ್ಲಿಗೇನು ಹಾನಿ, ಏನೂ ಹಾನಿ ಇರುವುದಿಲ್ಲ. ಹಾಗೆ ಭೀಮಸೇನ ದೇವರು ಆಖಣಾಶ್ಮ ಸಮ. ಅಧ್ಯಾತ್ಮದಲ್ಲಿ ಅನೇಕ ದೈತ್ಯರು ಅಖಂಡವಾಗಿ ಪ್ರಭಾವವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ವಾಯುದೇವರಿಗೆ, ಭೀಮನಿಗೆ ಏನೂ ಆಗಿಲ್ಲ. ಇಂಥ ಭೀಮನ ಬಲ, ವಾಯುದೇವರ ಬಲ. ಹಾಗಾಗಿ ಇಲ್ಲಿ ಹೊರಗೆ ಜರಾಸಂಧ ಯಾವ ಪರಾಕ್ರಮವನ್ನು ತೋರಿಸಿದರೂ ಅವರಿಗೇನೂ ಆಗಬೇಕಾಗಿಲ್ಲ. ಆಖಣಾಶ್ಮ ಸಮೋಹಿ ಸಹ. ಭೀಮಸೇನ ದೇವರಿಗೆ ಯಾವ ವರಗಳನ್ನು ಕೊಟ್ಟರೂ ಅವರಿಗೆ ಹೆಚ್ಚಾಗುವುದಿಲ್ಲ, ಯಾವ ಶಾಪವನ್ನು ಕೊಟ್ಟರೂ ಕಮ್ಮಿಯಾಗುವುದಿಲ್ಲ. ವರಗಳನ್ನು ಕೊಟ್ಟರೆ ಅದನ್ನು ಉಪಯೋಗಿಸ್ತಾರೆ, ಶಾಪ ಅವರಿಗೆ ತಗಲೋದೇ ಇಲ್ಲ. ಇಂಥ ಮಹಾಪರಾಕ್ರಮಿಗಳಾಗಿರುವ ಭೀಮಸೇನ ದೇವರಿಗೆ ಯಾವ ವ್ಯಕ್ತಿಯಿಂದ ಏನಾಗಬೇಕಾಗಿದೆ? ಯುದ್ಧವಾಡ್ತಾ ಇದ್ದಾರೆ. ಆಗ ನಾಯಂ ಪಾಪೋ ಮಯಾ ಕೃಷ್ಣ ಯುಕ್ತ ಸ್ಯಾದನಿರೋಧಿತಂ. ಕಾರ್ತಿಕ ಮಾಸ ತ್ರಯೋದಶಿ ದಿವಸ ಇದೆಲ್ಲ ಆಗ್ತಾ ಇದೆ, ಮುಗಿತಾ ಬಂದಿದೆ. ಆ ಸಂದರ್ಭದಲ್ಲಿ ಇನ್ನು ಯುದ್ಧವಾಡಿ ಅವನ ಸಂಹಾರವಾಗಬೇಕು. ಕೃಷ್ಣನಿಗೆ ಹೇಳಿದರು, ಕೃಷ್ಣ ಇವನನ್ನು ಸುಮ್ಮನೆ ಬಿಟ್ಟು ನಾನು ಹಾಗೆ ಬರೋದು ಸರಿಯಲ್ಲ, ಸಂಹಾರ ಮಾಡಬೇಕು, ನನಗೂ ಸಂಹಾರ ಮಾಡಬೇಕು ಅಂತ ಅನಿಸಿದೆ, ಹೊತ್ತು ಬಂದಿದೆ, ಸಂಹಾರ ಮಾಡಲೇನು ಅಂತ ಕೇಳಿದ. ಭೀಮಸೇನ ದೇವರು ಹೇಳಿದರು, ಕೃಷ್ಣ ಹೇಳಿದ, ಅವಶ್ಯವಾಗಿ ಸಂಹಾರ ಮಾಡು, ಮುಗಿದೋಯ್ತು. ಇಷ್ಟು ದಿನಗಳವರೆಗೆ ಆಟವಾಡಿದ್ದು ಅವನ ಮರ್ಯಾದೆಗೆ, ಅವನ ಶಕ್ತಿಗೆ ಮರ್ಯಾದೆ ಕೊಟ್ಟು ಮಾಡಿದ್ದಾಯಿತು. ಇನ್ನು ಅವನ ಜೊತೆಗೆ ಯುದ್ಧವಾಡಿ ಅವನ ಸಂಹಾರ ಮಾಡೋದೇ ಲೇಸು. ಯುದ್ಧವಾಡು, ಕೊಂದು ಬಿಡು. ಆಗ ಭೀಮಸೇನ ದೇವರು ಒಂದು ಮಾತನ್ನು ಹೇಳ್ತಾರೆ, ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಭೀಮನಿಗೆ, ಬಹಳ ಮಹತ್ವದ ಮಾತು. ಶ್ರೀಮದಾಚಾರ್ಯರು ಈ ಮಾತನ್ನು ಪೂರ್ಣವಾಗಿ ಒಪ್ಪಿಕೊಂಡು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ ಭೀಮನಿಗೆ, ಭೀಮ ನೋಡು, ಒಂದು ಕೆಲಸ ಮಾಡು, ಇವನಿಗೆ ಏನು ಪರಾಕ್ರಮವಿದೆ ಆ ಪರಾಕ್ರಮವನ್ನು, ಆ ಬಲವನ್ನು, ಆ ಸಾಮರ್ಥ್ಯವನ್ನು ನಾಶ ಮಾಡಬೇಕಾದರೆ ನಿನ್ನ ದೈವ ಬಲವನ್ನು ಆಹರಣ ಮಾಡು. ದೈವ ಬಲವನ್ನು ನೀನು ಆಹರಣ ಮಾಡಿದರೆ ಇವನನ್ನು ನೀನು ಸುಲಭವಾಗಿ ಸಂಹಾರ ಮಾಡ್ತೀ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ ಭೀಮಸೇನ ದೇವರಿಗೆ. ಆಗ ಎತ್ತೇ ದೈವಂ ಪರಂ ಸತ್ವಂ ಯಚ್ಚತೆ ಮಾತರೀಶ್ವನಃ. ನಿನ್ನಲ್ಲಿ ಇರುವಂತಹ ದಿವ್ಯ ಬಲ, ಆ ದಿವ್ಯ ಬಲವನ್ನು ಪ್ರಕಟ ಮಾಡುವುದಕ್ಕೆ, ಆ ದಿವ್ಯ ಬಲವನ್ನು ಹೊರಗೆ ಹಾಕುವುದಕ್ಕೆ, ಅಭಿವ್ಯಕ್ತವಾಗುವುದಕ್ಕೆ ಅವಕಾಶ ಕೊಡು. ದೇವತೆಗಳೆಲ್ಲ ನಡೀತಾ ಇರುವಾಗ, ಓಡಾಡ್ತಾ ಇರುವಾಗ, ಮಾತಾಡ್ತಾ ಇರುವಾಗ, ಹರಟೆ ಹೊಡೆಯುವಾಗ, ಕೆಲಸ ಮಾಡುವಾಗ ದೈವ ಬಲವನ್ನು ಪ್ರಕಟ ಮಾಡುವುದಿಲ್ಲ, ಅದನ್ನು ಮುಚ್ಚಿ ಇಟ್ಟಿರ್ತಾರೆ. ಪ್ರಸಂಗ ಬಂದಾಗ ದೈವ ಬಲವನ್ನು ಪ್ರಕಟ ಮಾಡ್ತಾರೆ. ಅದೂ ಆಗದಿದ್ದಾಗ ಮೂಲ ರೂಪದಿಂದ ಬೇಕಾಗಿರುವ ಬಲವನ್ನು ಆಹರಣ ಮಾಡಿಕೊಂಡು ಪ್ರಕಟ ಮಾಡ್ತಾರೆ. ಇದೆಲ್ಲ ಶ್ರೀಮದಾಚಾರ್ಯರು ಹೇಳುವಂತಹ ತತ್ವ ನಿರ್ಣಯ. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ, ಬಹಳ ಸುಂದರವಾಗಿ ಹೇಳಿದ್ದಾರೆ. ಆ 3 ಮಾತುಗಳನ್ನು ತಿಳ್ಕೋಬೇಕು, ಅಥವಾ 4 ಮಾತುಗಳನ್ನು ತಿಳ್ಕೋಬೇಕು. ಒಂದು ದೇವರ ವಿಷಯದಲ್ಲಿ ಒಂದು ಮಾತು ಏನು? ದೇವರಿಗೆ ಅನಂತ ಬಲವಿದೆ. ಅನಂತ ಬಲ ಅದು ಸಕಲ ಕಾಲದಲ್ಲೂ ಪ್ರಕಟ, ಸಕಲ ಕಾಲದಲ್ಲೂ, ಅನಂತ ಕಾಲದಲ್ಲೂ ಪ್ರಕಟ, ಎಲ್ಲ ರೂಪಗಳಲ್ಲೂ ಪ್ರಕಟ. ಸಣ್ಣ ಪರಮಾಣುವಿನಲ್ಲಿರುವ ಭಗವಂತನಿಗೂ ಪ್ರಕಟ, ಇಡೀ ಬ್ರಹ್ಮಾಂಡದಲ್ಲಿರುವ ವ್ಯಾಪಿಸಿದ ಪರಮಾತ್ಮನಿಗೂ ಅಷ್ಟೇ ಬಲ ಸಮಗ್ರವಾಗಿದೆ. ಬಲದಲ್ಲಿ ಏನೂ ವ್ಯತ್ಯಾಸವಾಗುವುದಿಲ್ಲ, ಏನೂ ವ್ಯತ್ಯಾಸವಾಗುವುದಿಲ್ಲ. ಎಷ್ಟು ಬಲ ಪರಮಾಣುವಿನಲ್ಲಿದೆಯೋ ಅಷ್ಟೇ ಬಲ ಬ್ರಹ್ಮಾಂಡ ವ್ಯಾಪಿಯಾದ ಭಗವಂತನ ರೂಪದಲ್ಲಿ ಇದೆ. ಯಾವ ರೂಪಗಳಲ್ಲೂ ಎಷ್ಟು ಮಾತ್ರಕ್ಕೂ ವ್ಯತ್ಯಾಸ ಇಲ್ಲ.
ಬಹಳ ಮಹತ್ವದ ಮಾತಿದು. ಆದರೆ ಪರಮಾತ್ಮ ಪ್ರಕಟ ಮಾಡುವುದು ಅರ್ಥಾತ್ ಅದನ್ನು ಕ್ರಿಯಾಶೀಲವನ್ನು ಮಾಡುವುದು ಕೆಲವು ಕಡೆಗೆ ಮಾತ್ರ. ಉದಾಹರಣೆಗೆ ವೆಂಕಟೇಶ್ ದೇವರ ರೂಪ ಪ್ರತಿಮೆ, ಅಲ್ಲಿ ಭಗವಂತ ಹೆಚ್ಚು ಅನುಗ್ರಹೋನ್ಮುಖನಾಗಿರ್ತಾನೆ. ಮೂಲರಾಮದೇವರು, ವೇದವ್ಯಾಸ ದೇವರು, ಅಥವಾ ಪಂಢರಪುರ ವಿಠ್ಠಲ, ಇಲ್ಲವೇ ಕೃಷ್ಣ, ನರಸಿಂಹ, ಈ ಎಲ್ಲ ರೂಪಗಳಲ್ಲಿ ಪ್ರಕಟನಾದಾಗ ಭಗವಂತ ಆಯಾ ಪ್ರತಿಮೆಗಳಲ್ಲೋ ಆಯಾ ರೂಪಗಳಿಂದಲೋ ಒಂದೊಂದು ವಿಶಿಷ್ಟವಾದ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ. ರಾಮದೇವರಿಗೆ ಅನಂತ ಜ್ಞಾನವಿದ್ದರೂ ಆ ಅನಂತ ಜ್ಞಾನವನ್ನು ಪ್ರಕಟ ಮಾಡಲಿಲ್ಲ, ವ್ಯಕ್ತ ಮಾಡಲಿಲ್ಲ. ವೇದವ್ಯಾಸದೇವರಾಗಿ ಅನಂತ ಜ್ಞಾನವನ್ನು ಪ್ರಕಟ ಮಾಡಿದರೂ ಬಲವನ್ನು ಪ್ರಕಟ ಮಾಡಲಿಲ್ಲ. ದತ್ತಾತ್ರೇಯನಿಗೆ ಅಥವಾ ಕಪಿಲನಿಗೋ ಅಥವಾ ಹಯಗ್ರೀವಗೋ ವೇದವ್ಯಾಸದೇ ರೂಪಕ್ಕೋ ಅಷ್ಟು ಬಲವಿದ್ದರೂ ಬಲವನ್ನು ಪರಮಾತ್ಮ ಅಭಿವ್ಯಕ್ತಗೊಳಿಸುವುದಿಲ್ಲ. ಹೀಗೆ ಭಗವಂತನ ಒಂದೊಂದು ವಿಶಿಷ್ಟವಾದ ರೂಪಗಳಲ್ಲೇ ವಿಶಿಷ್ಟವಾದ ಗುಣಗಳ ಅಭಿವ್ಯಕ್ತಿಯಾಗಲಿ ಎಂಬ ಸಂಕಲ್ಪವಿದೆ. ಅದಕ್ಕನುಗುಣವಾಗಿ ಆಗತ್ತೆ, ಆಗುವುದಿಲ್ಲ. ಆದರೆ ಎಲ್ಲ ರೂಪಗಳಲ್ಲೂ ಎಲ್ಲ ಗುಣಗಳು ಸಮಗ್ರವಾಗಿದೆ, ಪರಿಪೂರ್ಣವಾಗಿದೆ. ಇದು ಮೊದಲನೇ ಸಿದ್ಧಾಂತ. ಹಾಗಾಗಿ ಭಗವಂತನ ಎಲ್ಲ ಶಕ್ತಿ, ಪರಿಪೂರ್ಣವಾದ ಬಲ, ಇಟ್ ಈಸ್ ಆಟ್ ಹಿಸ್ ಡಿಸ್ಪೋಸಲ್ ಅಟ್ ಎನಿ ಟೈಮ್. ಎಲ್ಲ ಕಾಲದಲ್ಲೂ ಕೂಡ ಭಗವಂತ ಆ ಶಕ್ತಿಯನ್ನು ಬಳಸಬಹುದು, ಬಳಸುವುದಿಲ್ಲ. ಇದು ಒಂದು. ಇನ್ನೊಂದು ಮಾತು ಅಂತಂದರೆ ವಾಯುದೇವರು ಎರಡನೇ ಹಂತ, ಎರಡನೇ ಕ್ಯಾಟಗರಿಯ ವ್ಯಕ್ತಿ ಅಂತಂದರೆ ವಾಯುದೇವರು. ಆ ವಾಯುದೇವರಿಗೆ ಏನಾಗುತ್ತೆ ಅಂತಂದರೆ, ವಾಯುದೇವರಿಗೆ ಎಲ್ಲ ಬಲವನ್ನು ಪ್ರಕಟ ಮಾಡುವುದು ಸಾಧ್ಯವಿದೆ. ಅಂದರೆ ಮೂಲ ರೂಪದಲ್ಲಿ ಎಷ್ಟು ಬಲವಿದೆಯೋ, ಎಷ್ಟು ಜ್ಞಾನವಿದೆಯೋ ಅಷ್ಟೇ ಜ್ಞಾನ ಬಲಗಳು ಅಂಶರೂಪದಲ್ಲೂ ಇದೆ. ಬಳಿತ್ಥ ಮೂಲರೂಪೇ ಯಾವತೀ ಜ್ಞಾನ ಬಲಾಭಿವ್ಯಕ್ತಿ ತಾವತೀ ಏವ ಜ್ಞಾನ ಬಲಾಭಿವ್ಯಕ್ತಿ ಅವತಾರಗಳಲ್ಲಿ ಅಷ್ಟು ಆಗುವುದು ಸಾಧ್ಯ. ಅವರು ಅದನ್ನು ಎಂಜಾಯ್ ಮಾಡಬಹುದು. ಅಷ್ಟು ಜ್ಞಾನವನ್ನು, ಅಷ್ಟು ಬಲವನ್ನು ಅವರು ಅದನ್ನು ಎಂಜಾಯ್ ಮಾಡಬಹುದು. ಆದರೆ ಪ್ರಕಟ ಮಾಡುವುದು ಮಾತ್ರ ಮತ್ತೆ ಯುಗಾನುಸಾರವಾಗಿ, ಯುಗಾನುಸಾರಾನ್ ಮೂಲ ರೂಪಾನುಸಾರಾತ್, ಯುಗಗಳಿಗೆ ಅನುಗುಣವಾಗಿ ಅವರು ಪ್ರಕಟ ಮಾಡ್ತಾರೆ. ತ್ರೇಕತಾಯುಗದಲ್ಲಿ ಹನುಮಪ್ಪ ಎಷ್ಟು ತನ್ನ ಬಲದ ಕಾರ್ಯವನ್ನು ಮಾಡಿದನೋ, ದೊಡ್ಡ ಬೆಟ್ಟವನ್ನೇ ಎತ್ತಿ ತಂದ. ಭೀಮಸೇನ ದೇವರು ಬೆಟ್ಟವನ್ನು ಎತ್ತಿ ತಂದ್ರ? ಇಲ್ಲ, ಬೆಟ್ಟವನ್ನು ತರಲಿಲ್ಲ. ಅವರು ದೊಡ್ಡ ದೊಡ್ಡ ಶಿಖರಗಳನ್ನು ಎತ್ತಿ ನಾಶ ಮಾಡಿದರು, ಧ್ವಂಸ ಮಾಡಿದರು, ಯುದ್ಧ ಮಾಡಿದರು. ಆದರೆ ಅದೇ ಭೀಮನಷ್ಟು ಹನುಮಂತ ಮಧ್ವಾಚಾರ್ಯರು ಮಾಡಲಿಲ್ಲ. ಶ್ರೀಮದಾಚಾರ್ಯರು ದೊಡ್ಡ ಬಂಡೆಗಲ್ಲು, ಇವತ್ತು ನಮಗೆ ಅತ್ಯಸಾಧ್ಯ, ಆದರೆ ಅಷ್ಟು ದೊಡ್ಡ ಬಂಡೆಗಲ್ಲನ್ನು ಮಾತ್ರ ಎತ್ತಿ ತಂದು ಬದಿಯಲ್ಲಿಟ್ಟು. ಹಾಗಾಗಿ ಯುಗಾನುಸಾರ ಹನುಮಂತ ದೇವರು ಪ್ರಕಟ ಮಾಡಿದಷ್ಟು ಕಾರ್ಯ ಭೀಮಸೇನ ದೇವರು ಮಾಡಲಿಲ್ಲ, ಭೀಮ ಮಾಡಿದಷ್ಟು ಮಧ್ವಾಚಾರ್ಯರು ಮಾಡಲಿಲ್ಲ. ಬಲದ ಕಾರ್ಯದಲ್ಲಿ ಈ ತರಹ ವ್ಯತ್ಯಾಸ ಇದೆ. ಯುಗಕ್ಕೆ ಅನುಗುಣವಾಗಿ ಯಾವ ಕಾಲಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂತೆ ಅವರು ಪ್ರಕಟ ಮಾಡ್ತಾರೆ ಎನ್ನುವುದು ಇಲ್ಲಿಯ ತಾತ್ಪರ್ಯ. ಇದು ವಾಯುದೇವರಿಗೆ. ಆ ವಾಯುದೇವರಲ್ಲೇನೆ ಅದರಲ್ಲಿ ಎರಡು ಭಾಗಗಳಿವೆ. ಒಂದು ಬಲ, ಯಾವಾಗಲೂ ಕರೆನ್ಸಿ, ಅದು ಸಣ್ಣ ಪಾಕೆಟ್ಟಿನಲ್ಲಿ ಇಟ್ಕೊಂಡ ಮನಿ, ಹಣ, ಪರ್ಸ್ನಲ್ಲಿ ಇಟ್ಕೊಂಡಂತಹ ಹಣ, ಅದನ್ನು ಯಾವಾಗಾದರೂ ಖರ್ಚು ಮಾಡಬಹುದು, ಎಷ್ಟಾದರೂ ಮಾಡಬಹುದು. ಆದರೆ ಕೆಲವೊಮ್ಮೆ ಮಾತ್ರ ಅವರಿಗೇನಾಗತ್ತೆ ಅಂತಂದರೆ, ವಾಯುದೇವರ ಬಲ ಏನಿದೆಯಲ್ಲ, ಆ ವಾಯುದೇವರಿಗೆ ಇದ್ದ ಬಲ ಅದು ಇವರಿಗೆ ಇದ್ದರೂ ಕೂಡ ಅದನ್ನು ನಾನು ಪ್ರಕಟ ಮಾಡಬೇಕು ಎಂಬುದಾಗಿ ವಿಶೇಷ ಸಂಕಲ್ಪವನ್ನು ಮಾಡಿದರೆ ಮಾತ್ರ ಅದು ಅಭಿವ್ಯಕ್ತವಾಗತ್ತೆ. ಇಲ್ಲದೇ ಇದ್ದರೆ ಅಭಿವ್ಯಕ್ತವಾಗುವುದಿಲ್ಲ. ನಾವು ಒಂದು ಟ್ರಂಕಿನಲ್ಲಿ ಒಂದು ಹಣವನ್ನು ಇಟ್ಟಿದ್ದೇವೆ, ಬೀಗ ಹಾಕಿದ್ದೇವೆ. ಟ್ರಂಕಿನಲ್ಲಿ ಹಣವನ್ನು ಇಟ್ಟಿದ್ದೇವೆ, ಬೀಗ ಹಾಕಿದ್ದೇವೆ, ಅದನ್ನು ಒಯ್ತಾ ಇದ್ದೇವೆ. ಒಯ್ಯುವಾಗ ನಾವು ಆ ಮಾರ್ಕೆಟ್ಟಿನಲ್ಲಿ ವ್ಯವಹಾರಕ್ಕೆ ಹಣ ಕೊಡಬೇಕಾದಾಗ ಆ ಬೀಗವನ್ನು ತೆಗೆದು ನಾವು ಹಣವನ್ನು ತೆಗೆದು ಕೊಡಬೇಕಾಗತ್ತೆ. ಅಷ್ಟು. ನಮ್ಮ ಹತ್ರ ಇಲ್ಲ ಅಂತಿಲ್ಲ, ಹತ್ರ ಇದೆ, ಆದರೆ ಬೀಗ ಹಾಕಿದೆ, ತೆಗಿಬೇಕು, ಕೊಡಬೇಕು. ಪರ್ಸಿನಲ್ಲಿದ್ದದ್ದು
ಪರಸ್ಸಿನಲ್ಲಿದ್ದದ್ದು ಸುಮ್ಮನೆ ಸಹಜವಾಗಿ ತೆಗಿತೇವೆ, ಹೀಗಂತೇವೆ, ಕೊಟ್ಟು ಬಿಡ್ತೇವೆ. ಸುಲಭವಾಗಿ ಕೈಗೆ ಬರುತ್ತೆ, ಕೈ ಕೊಟ್ಟು ಬಿಡ್ತೀವಿ. ಅಷ್ಟು ಸುಲಭವಾಗಿ ಟ್ರಂಕಿನಲ್ಲಿದ್ದದ್ದಲ್ಲ. ಟ್ರಂಕಿನಲ್ಲಿದೆ, ಬೀಗ ಹಾಕಿದ್ದೇವೆ, ಅದನ್ನು ಇಳಿಸಿ ತೆಗೆದು ಬೀಗ ತೆಗೆದು ನಾವು ಅದನ್ನು ಹಣವನ್ನು ಕೊಡಬೇಕು. ಇಷ್ಟು ವ್ಯತ್ಯಾಸ. ಹಾಗೆ ವಾಯುದೇವರಿಗೆ ಮೂಲ ರೂಪದ ಬಲವೆಲ್ಲ ಟ್ರಂಕಿನಲ್ಲಿದೆ, ಬೀಗ ಹಾಕಿಟ್ಟಿದ್ದಾರೆ. ಅದು ಅವರ ಜೊತೆಗಿದೆ. ನಾನು ಮನೆಯಲ್ಲಿಟ್ಟೀನಿ, ನಾನು ಕೊಡ್ಲಿಕ್ಕಾಗುವುದಿಲ್ಲ, ನಾನೇನು ತಂದಿಲ್ಲ ಇಲ್ಲಿ ಅಂತನ್ನುವ ಪರಿಸ್ಥಿತಿ ವಾಯುದೇವರಿಗೆ ಎಂದೆಂದಿಗಿಲ್ಲ, ಅವತಾರ ಕಾಲದಲ್ಲೂ ಇಲ್ಲ. ಅವರ ಜೊತೆಯಲ್ಲೇ ಟ್ರಂಕಿನಲ್ಲಿದೆ, ಜೊತೆಯಲ್ಲೇ ಇದೆ. ಹಿ ಎವರ್ ಕ್ಯಾರೀಸ್ ದ್ಯಾಟ್. ಯಾವಾಗಲೂ ಅವರ ಜೊತೆಗಿದೆ. ಆದರೆ ಬೀಗ ಹಾಕಿಟ್ಟಿದ್ದಾರೆ, ಬೀಗ ತೆಗಿಬೇಕು, ಹಣ ಸಿಗತ್ತೆ. ಹಾಗೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ಕೋಟಿ ಕೋಟಿ ಹಣ ಅವರ ಜೇಬಿನಲ್ಲಿದೆ. ಅಬ್ಜ ಏನಿದೆಯಲ್ಲ ಅದು ಬೀಗ ಹಾಕಿದ್ದಾರಷ್ಟೆ. ಕೋಟಿ ಕೋಟಿ ಹಣ ಜೇಬಿನಲ್ಲಿದೆ. ಅಬ್ಜ ಏನಿದೆ ಸಮಗ್ರ ಅವರದೆಲ್ಲ ಅದು ಸರ್ವಸ್ವ ಟ್ರಂಕಿನಲ್ಲಿ. ಇಷ್ಟು ವ್ಯತ್ಯಾಸ ವಾಯುದೇವರ ಬಲದಲ್ಲಿ, ಅವತಾರದಲ್ಲಿ. ಇನ್ನು ಉಳಿದ ದೇವತೆಗಳು ವಿಷಯ. ಉಳಿದ ದೇವತೆಗಳಿಗೇನಾಗತ್ತೆ? ಅಲ್ಲೂ ಮತ್ತೆ ಎರಡು ಉರುದೇವತೆಗಳು ಅಂತ. ಉರುದೇವತೆಗಳು ಅಂತಂದರೆ ಶೇಷ, ಗರುಡ, ರುದ್ರ, ಇಂದ್ರ ಎಂಬ ನಾಲ್ಕು ದೇವತೆಗಳು, ದೊಡ್ಡ ದೇವತೆಗಳು. ಈ ದೇವತೆಗಳಿಗೆ ಮೂಲ ರೂಪದಲ್ಲಿರುವ ಎಲ್ಲ ಶಕ್ತಿ ಇರುವುದಿಲ್ಲ. ಅವರ ಜೊತೆಯಲ್ಲಿ ಬ್ಯಾಗಿನಲ್ಲಿ, ಟ್ರಂಕಿನಲ್ಲಿ ಇರುವುದಿಲ್ಲ, ಮನೆಯಲ್ಲಿಟ್ಟಿರ್ತಾರೆ. ಅವರು ಬೇಕು ಅಂತಂದ್ರೆ ಮನೆಗೆ ಹೋಗಿ ತಂದು ಕೊಡಬಹುದು. ಲಕ್ಷ್ಮಣ ಮನೆಗೆ ಹೋದಾಗ ಅವರಿಗೆ ಹಣ ಸಿಗುತ್ತೆ, ಮನೆಗೆ ಹೋಗದೇ ಇದ್ರೆ ಹಣ ಸಿಗುವುದಿಲ್ಲ, ಜೊತೆಗೆ ಇರುವುದಿಲ್ಲ. ಆದಾನತೋ ವ್ಯಕ್ತಿ ಮಾಯಾಂತ್ಯುರೂಣ. ಶ್ರೀಮದಾಚಾರ್ಯರು ಹೇಳ್ತಾರೆ, ಆದಾನತೋ ವ್ಯಕ್ತಿ ಮಾಯಾಂತ್ಯುರೂಣ. ಆದಾನ ಮಾಡಬೇಕು, ಇಷ್ಟು ಶಕ್ತಿ ನನಗೆ ಬರಲಿ ಎಂಬುದಾಗಿ ಅದೊಂದು ವಿಶಿಷ್ಟವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಮಾಡಿದಾಗ ಆಗ ಅವರಿಗೆ ಅದು ಲಭ್ಯವಾಗತ್ತೆ. ಇಲ್ಲದೇ ಇದ್ರೆ ಲಭ್ಯವಾಗುವುದಿಲ್ಲ. ಇದು ಶೇಷ, ಗರುಡ, ರುದ್ರ, ಇಂದ್ರದೇವರ ಹಣೆಬರಹ. ಇನ್ನು ಅದಕ್ಕೂ ಕೆಳಗಿನ ದೇವತೆಗಳಿದಾರಲ್ಲ, ಆ ಕೆಳಗಿನ ದೇವತೆಗಳಿಗೆ ಸಿಗುವುದೇ ಇಲ್ಲ. ಅವರಿಗೆ ಬ್ಯಾಂಕಿನಲ್ಲಿಟ್ಟು ಅದನ್ನು ಡೆಪಾಸಿಟ್ ಮಾಡಿಟ್ಟಿದ್ದಾರೆ. ಅದು ಹಣ ಸಿಗುವುದಿಲ್ಲ ಇವರಿಗೆ. ಅದು ಮ್ಯಾಚೂರ್ ಆಗೋದು ಇನ್ನು 5 ವರ್ಷಕ್ಕೆ ಮ್ಯಾಚೂರ್ ಆಗುತ್ತೆ, ಆಮೇಲೆ ಸಿಗತ್ತೆ. ಹಾಗೆ ಮೂಲ ರೂಪದಲ್ಲಿ ಮಾತ್ರ ಹಣ ಸಿಗತ್ತೆ, ಅವತಾರದಲ್ಲಿ ಆ ಬಲ, ಆ ಜ್ಞಾನ, ಅಷ್ಟು ಶಕ್ತಿ, ಅಷ್ಟು ಸಾಮರ್ಥ್ಯ ಸಿಗುವುದಿಲ್ಲ. ಮನೆಯಲ್ಲೂ ಇಲ್ಲ, ಟ್ರಂಕಲ್ಲೂ ಇಲ್ಲ, ಜೇಬಲ್ಲೂ ಇಲ್ಲ, ಪರ್ಸಿನಲ್ಲೂ ಇಲ್ಲ. ಇದು ಉಳಿದ ದೇವತೆಗಳು. ಹೀಗೆ ಉಳಿದೆಲ್ಲ ದೇವತೆಗಳಿಗೆ ಆ ರೀತಿಯಾಗಿ ಮೂಲ ರೂಪದಲ್ಲಿ 100 ಇದ್ರೆ ಅವತಾರದಲ್ಲಿ 70, 50, 60, 40 ಮಾತ್ರ ಇರುತ್ತೆ. ಯುಗಾನುಸಾರಾತ್, ಮೂಲ ರೂಪಾನುಸಾರಾತ್. ಅದರಲ್ಲೂ ಒಬ್ಬ ಫಲಾನಾ ದೇವತೆ, ಅಮುಕ ದೇವತೆ. ಆ ಅಮುಕ ದೇವತೆ ಅವನು ತ್ರೇತಾಯುಗದಲ್ಲಿ ಅವತಾರ ಮಾಡಿದರೆ ಅವನಿಗೆ 70 ಭಾಗ ಅಭಿವ್ಯಕ್ತವಾಗತ್ತೆ. ದ್ವಾಪರ ಯುಗದಲ್ಲಿ 60, ತ್ರೇತಾಯುಗದಲ್ಲಿ 50, ದ್ವಾಪರ ಯುಗದಲ್ಲಿ 40, ಕಲಿಯುಗದಲ್ಲಿ ಅವತಾರ ಮಾಡಿದರೆ 30 ಅವನಿಗೆ ಅಭಿವ್ಯಕ್ತವಾಗಬಹುದು. ಹೆಚ್ಚಿಗೆ ಅವನಿಗೆ ಶಕ್ತಿ, ಬಲ, ಜ್ಞಾನ ಪ್ರಕಟವಾಗುವುದಿಲ್ಲ. ಹೀಗೆ ಇದೆಲ್ಲ ಯುಗಾನುಸಾರಾತ್, ಮೂಲ ರೂಪಾನುಸಾರಾತ್ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟ ಮಹತ್ವದ ಸಿದ್ಧಾಂತ ಇದು. ಹುಡುಗಾಟಿಕೆ ಅಲ್ಲ, ಇದು ಬಹಳ ಮಹತ್ವದ ಸಿದ್ಧಾಂತ. ಹಾಗಾಗಿ ವಾಯುದೇವರಿಗೆ ಸ್ವಯಂ ಅತಿ ಬಲಾಢ್ಯರು, ಅತೀ ಬಲಶಾಲಿಗಳು. ಇಂಥ ವಾಯುದೇವರಿಗೆ, ಭೀಮಸೇನ ದೇವರಿಗೆ ವಾಯುದೇವರ ಬಲವೆಲ್ಲ ಇದೆ. ಆದರೆ ಕೆಲವೊಮ್ಮೆ ಇಚ್ಛೆ ಮಾಡಿ ಅದನ್ನು ಪ್ರಕಟ ಮಾಡಬೇಕಾಗತ್ತೆ. ಅಷ್ಟಕ್ಕೆ ಪರಮಾತ್ಮ ಟ್ರಿಗರ್ ಮಾಡಿದ, ಮಾಡು ನೀನು. ಯತ್ತೇ ದೈವಂ ಪರಂ ಸತ್ವಂ ಯಚ್ಚತೆ ಮಾತರೀಶ್ವನಃ ಬಲಂ ಭೀಮ ಜರಾಸಂಧೆ ದರ್ಶಯಾಶು ತದದ್ಯವೈ. ನಿನ್ನಲ್ಲಿ ಏನು ಬಲವಿದೆಯಲ್ಲ ಆ ಬಲವನ್ನು ಪ್ರಕಟ ಮಾಡು. ವಾಯುದೇವರ ಮೂಲ ವಾಯುದೇವರ ಬಲವೇನೋ, ನಿನ್ನ ದೈವ ಬಲವೇನೋ ಅದನ್ನು ನೀನು ಪ್ರಕಟ ಮಾಡು. ವಾಯುದೇವರಿಗೇನು ಬಲವಿದೆ ಆ ಬಲ ನಿನ್ನ ದೈವ ಬಲ ಅಂತ ನಿನ್ನಲ್ಲಿ ಇದೆ. ಆ ಸ್ಟಾಕ್
ಅದನ್ನು ಅಭಿವ್ಯಕ್ತಗೊಳಿಸು. ತವೈಷ ವಧ್ಯ ದುರ್ಬುದ್ಧಿರ್ ಜರಾಸಂಧೋ ಮಹಾರಥ. ಮಹಾಪರಾಕ್ರಮಿ ಈ ಜರಾಸಂಧ, ನಿನಗೆ ಇವನು ಸಂಹಾರಿಯನು, ನಿನ್ನ ಆಹುತಿ, ನಿನಗೆ ಇವನು ತುತ್ತು, ಇವನನ್ನು ನೀನು ಕಬಳಿಸು, ಸಂಹಾರ ಮಾಡು. ಯಾಕೆ ಹೇಳ್ತೇನೆ ಕೇಳು. ಇತ್ಯಂತರಿಕ್ಷೆ ತ್ವಶ್ರೌಷಂ ಯದಾ ವಾಯುರವಪ್ಯತೆ. ವಾಯುದೇವರ ಬಲ ನಿನ್ನಲ್ಲಿ ಪೂರ್ಣವಾಗಿ ಪ್ರಕಟವಾದಾಗ ಅವನು ನಿನ್ನಿಂದ ಸಂಹಾರ್ಯ ಎಂಬುದಾಗಿ ಹಿಂದೆ ನಾನು ಆಕಾಶವಾಣಿಯಲ್ಲಿ ಕೇಳಿದ್ದೆ. ನಮ್ಮಣ್ಣ ಬಲರಾಮ ಮಹಾಬಲಿಷ್ಠ, ಅದಕ್ಕಾಗೇ ಬಲರಾಮ ಅಂತ ಹೆಸರು. ಅವನು ಒಂದು ಸಲ ಈ ಜರಾಸಂಧನನ್ನು ಹಿಡಿದು ಹೊಡಿಬೇಕು ಅಂತನ್ನುವಾಗ ಆಕಾಶವಾಣಿ ಆಯಿತು. ಬಲರಾಮ, ನಿಂದಲ್ಲ ಇದು ಕೆಲಸ, ಭೀಮಸೇನ ದೇವರಿದ್ದಾರೆ. ಆ ಭೀಮ ಇವನನ್ನು ಸಂಹಾರ ಮಾಡ್ತಾನೆ. ಯದಾ ವಾಯುರವಪ್ಯತೆ, ಅರ್ಥಾತ್ ವಾಯುದೇವರ ಬಲ ಯಾವಾಗ ಭೀಮನಲ್ಲಿ ಅಭಿವ್ಯಕ್ತವಾಗುತ್ತೋ ಆಗ ಈ ಕೆಲಸವಾಗತ್ತೆ ಎಂಬುದಾಗಿ ಆಕಾಶವಾಣಿಯಾಗಿದೆ. ಆ ಆಕಾಶವಾಣಿಗೆ ತಕ್ಕಂತೆ ನೀನು ಸಂಹಾರ ಮಾಡಬೇಕು, ನಿನ್ನ ಮೂಲ ಬಲವನ್ನು ತಂದುಕೋಬೇಕು. ಈ ಎರಡು ಕೆಲಸವಾಗಬೇಕು, ಸಂಹಾರ ಮಾಡು ಅಂತಂದಾಗ ವಾಯುಂ ಚಿಂತ್ಯ ಮಹಾಬಾಹೋ ಜಹೀಮಂ ಮಾಗಧಾಧಿಪಂ, ಈ ಜರಾಸಂಧನನ್ನು ಸಂಹಾರ ಮಾಡು ಅಂದಾಗ ಮನಸಾ ಆಚಿಂತ್ಯ ಮಾರುತಂ, ವಾಯುದೇವರನ್ನ ಸ್ಮರಣೆ ಮಾಡಿದರು, ಮೂಲ ರೂಪವನ್ನು ಆದ ಇಚ್ಛೆಯಿಂದ ಪ್ರಕಟ ಮಾಡಿದರು. ಜನಾರ್ದನಂ ನಮಸ್ಕೃತ್ಯ. ಪ್ರಾಯ ಭೀಮಸೇನ ದೇವರಿಗೆ ಕೃಷ್ಣನನ್ನು ನಮಸ್ಕಾರ ಮಾಡಿದ ಉಲ್ಲೇಖಗಳು ಬಹಳ ಬಾರಿ ಬರುವುದಿಲ್ಲ. ಭೀಮಸೇನ ದೇವರು ಕೃಷ್ಣನನ್ನು ಮೊದಲು ಕೃಷ್ಣನೇ ಭೀಮಸೇನನಿಗೆ ನಮಸ್ಕಾರ ಮಾಡ್ತಾ ಇದ್ದ. ಭೀಮಸೇನ ದೇವರು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದು ಕೆಲವೊಮ್ಮೆ. ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಭೀಮ ನಮಸ್ಕಾರ ಮಾಡಿದ್ದಾನೆ. ಯಾಕೆ? ಸೋದರ ಮಾಮ ಸೋದರತ್ತೆಯ ಮಕ್ಕಳಿಬ್ಬರು, ಹಾಗಾಗಿ ಅಣ್ಣ ತಮ್ಮಂದಿರು. ಹಾಗಾಗಿ ಭೀಮ ಅಣ್ಣ, ಕೃಷ್ಣ ತಮ್ಮ, 6 ತಿಂಗಳಿಗೆ ಚಿಕ್ಕವ. 6 ತಿಂಗಳಿಗೆ ಚಿಕ್ಕವ ಆದದ್ದರಿಂದಾಗಿ ಅವನು ತಮ್ಮನಾಗಿ ಕೃಷ್ಣ ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದದ್ದಿದೆ. ಇಲ್ಲಿ ಪರಮಾತ್ಮನಿಗೆ ಭೀಮಸೇನ ದೇವರೇ ನಮಸ್ಕಾರ ಮಾಡಿದ್ದು ಇಲ್ಲಿ ಕೇಳ್ತೇವೆ. ನಮಸ್ಕಾರ ಮಾಡಿದ್ದಾರೆ. ಅರ್ಜುನನನ್ನು ಆಲಿಂಗನ ಮಾಡಿಕೊಂಡ್ರು ಭೀಮಸೇನ ದೇವರು. ಪ್ರಭಂಜನ ಬಲಾವಿಷ್ಟ ಜರಾಸಂಧ ಮರಿಂದವ ಉತ್ಕ್ಷಿಪ್ಯ ಭ್ರಾಮಯಾಮಾಸ ಬಲವಂತಂ ಮಹಾಬಲಃ. ಅತ್ಯಂತ ಬಲಿಷ್ಠರಾಗಿರತಕ್ಕಂತಹ ಭೀಮಸೇನ ದೇವರು ಆ ಜರಾಸಂಧನನ್ನು 2 ಕಾಲಗಳನ್ನು ಹಿಡಿದು ಮೇಲೆ ಕೆತ್ತಿ ತಿರುಗಿಸ್ತಾ ಇದ್ದಾರೆ. ಅಕ್ಷಕುಮಾರನನ್ನು ತಿರುಗಿಸಿದರಲ್ಲ ಆ ರೀತಿಯಾಗಿ ತಿರುಗಿಸ್ತಾ ಇದ್ದ. 100 ಬಾರಿ ಗರ 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 ಅಂತ ತಿರುಗಿಸಿ ಅವನನ್ನು ಭೂಮಿಗೆ ನೆಲಕ್ಕೆ ಅಪ್ಪಳಿಸಿದಾಗ ಅವನು ಸಾಯುವಂತೆ ಬಿದ್ದ, ಸಾಯಲಿಲ್ಲ. ಅವನು ಎಷ್ಟು ಗಟ್ಟಿ ನೋಡಿ, ಅವನು ಎಂಥ ಜಿಡ್ಡು ಅವನಲ್ಲಿ, ಎಷ್ಟು ಬದುಕಬೇಕು ಅಂತನ್ನುವ ಆಸೆ ಅಥವಾ ಬದುಕಲಿಕ್ಕೆ ಬೇಕಾಗಿರುವ ಸಾಮರ್ಥ್ಯ ಎಷ್ಟಿದೆ ಅವನಿಗೆ, ಅಪಾರವಾಗಿದೆ. ಬದುಕಿದ ಕರಂ ಗೃಹೀತ್ವಾ ಚರಣಂ ದ್ವೇಧಾ ಚಕ್ರೆ ಮಹಾಬಲಃ. 2 ಒಂದು ಕಾಲಿಗೆ ಕಾಲು ಇಟ್ಟು ಇನ್ನೊಂದು ಕಾಲು ಕೈಯಿಂದ ಹಿಡಿದು ಎಳೆದು 2 ಸೀಳಿ ಹೋಳು ಮಾಡಿಬಿಟ್ಟು ಭೀಮಸೇನ ದೇವರು ಹೋಳು ಮಾಡಿ ಎಸಿತಾನೆ. ಎಸೆದಾಗ ಅವನ ಸಂಹಾರವಾಗೋಯಿತು. ಈ ಸಂದರ್ಭದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ, ಬಹಳ ವಿಚಿತ್ರವಾದ ಕಥೆ, ಮನಸ್ಸಿಗೆ ನೋವು ಮಾಡ್ತದೆ. ಏನು ಅಂತಂದರೆ ಭೀಮಸೇನ ದೇವರಿಗೆ ಗೊತ್ತಾಗಲಿಲ್ಲ ಜರಾಸಂಧನನ್ನು ಕೊಲ್ಲುವುದು ಹೇಗೆ. ಮಹಾಭಾರತದ ಅನೇಕ ಪ್ರತಿಗಳಲ್ಲಿದೆ, ಆದರೆ ಅನೇಕ ಪ್ರತಿಗಳಲ್ಲಿಲ್ಲ. ಅದು ಅಬದ್ಧ, ಅದು ತಪ್ಪು, ಅದು ಇಲ್ಲ. ಯಾಕೆ ಅದು ಕಥೆ ಮುಂದೆ ನಾನು ಹೇಳ್ತೀನಿ, ಮುಂದೆ ಬಂದಾಗ ಗೊತ್ತಾಗತ್ತೆ. ಭೀಮಸೇನ ದೇವರು ಯಾವಾಗ ಅವನನ್ನು ಏನು ಮಾಡಬೇಕು ಗೊತ್ತಾಗಲಿಲ್ಲ, ಅಪ್ಪಳಿಸಿದ್ರು ಸಾಯಲಿಲ್ಲ. ಸಾಯದೇ ಇದ್ದಾಗ ಕೃಷ್ಣ ಒಂದು ಸಣ್ಣ ಹುಲ್ಲನ್ನು ತೆಗೆದುಕೊಂಡು ಸೀಳಿದನಂತೆ, ಕತ್ತರಿಸಿ ಎಸೆದಂತೆ ಕೃಷ್ಣ. ಆಗ ಭೀಮಸೇನ ದೇವರು ಅವನನ್ನು ಕಾಲು ಹಿಡಿದು ಎಳೆದು 2 ಹೋಳು ಮಾಡಿ ಒಗೆದರು. ಒಗೆದಾಗ ಮತ್ತೆ ಕೂಡಿಬಿಡ್ತದು, ಎದ್ದು ಬಂದ, ಯುದ್ಧಕ್ಕೆ ಬಂದ. ಆಗ ಕೃಷ್ಣನಿಗೆ ದಿಗಿಲಾಯಿತು. ಆಗ ಕೃಷ್ಣ ಬದಿಯಲ್ಲಿ ನಿಂತ ಇನ್ನೊಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಹರಿದು ಹೀಗೆ ಒಗೆದ. ವಿಪರೀತವಾದ ದಿಕ್ಕಿನಲ್ಲಿ ಎಸೆದಾಗ ಅದನ್ನು ನೋಡಿಕೊಂಡು ಭೀಮಸೇನ ದೇವರು ಅದೇ ರೀತಿಯಾಗಿ 2 ಹೋಳು ಮಾಡಿ 2 ದಿಕ್ಕಿಗೆ ಬೇರೆ ಬೇರೆ ಕಡೆಗೆ ಎಸೆದು ಬಿಟ್ಟರು. ಎಸೆದಾಗ ಸತ್ತೋದ. ಇಂಥ ದೊಡ್ಡತನದ ಮಾತುಗಳನ್ನು ಹೇಳ್ತಾರೆ
ಪುರಾಣದಲ್ಲಿ ಹೇಳುವವರು. ಇದಬದ್ಧ, ಹೀಗಾಗಿಲ್ಲ ಕಥೆ. ಭೀಮ ಅವನನ್ನು ಕಾಲು ಹಿಡಿದು ಎಳೆದ, ಸಂಹಾರ ಮಾಡಿದ, ಇಷ್ಟೇ. ಈ ಕಾಲು ಹಿಡಿದು ಎಳೆದದ್ದನ್ನು ತೋರಿಸಿದ್ದು ಕೃಷ್ಣ ಅಂತಾಗಲಿ, ಅಥವಾ ಕೃಷ್ಣ ತೋರಿಸಿದ ಮೇಲೂ ಅದನ್ನು ಹಾಗೆ ಸೀಳಿ ಹಾಕಿದ ಮೇಲೂ ಕೂಡಿಬಿಟ್ಟು ಅಂತಾಗಿ, ಕೂಡಿಬಿಟ್ಟ ಮೇಲೆ ಮತ್ತೆ ಕೃಷ್ಣ ಅದಕ್ಕೆ ಓಹೋ ಕೂಡಿತೆ, ಅದಕ್ಕೆ ನಾನು ಬೇರೆ ರೀತಿಯಿಂದ ತೋರಿಸ್ತೀನಿ ಅಂತ ಎರಡನ್ನ ವಿರುದ್ಧ ದಿಕ್ಕುಗಳಲ್ಲಿ ಅದನ್ನು ಹಾಕಿ ಚೆಲ್ಲಿ ಅದನ್ನು ಸಂಹಾರ ಮಾಡಿದ ಎಂಬ ಮಾತು ಸುಳ್ಳು. ಸರ್ವಥಾ ಒಪ್ಪತಕ್ಕದ್ದಲ್ಲ. ಅನೇಕ ಪ್ರತಿಗಳಲ್ಲಿ ನೋಡಿ ಈ ಮಾತುಗಳಿಲ್ಲ, ಕೆಲವು ಕಡೆಗೆ ಮಾತ್ರ ಇದು ಬಂದಿದೆ. ಹಾಗಾಗಿ ಮಧ್ಯದಲ್ಲಿ ಪ್ರಕ್ಷಿಪ್ತವಾದ ಭಾಗ ಇದು ಸರ್ವಥಾ ಅಂಗೀಕಾರ ಮಾಡಲಿಕ್ಕೆ ಸರಿಯಲ್ಲ. ಆದ್ದರಿಂದಾಗಿ ಭೀಮಸೇನದ ಇದರಲ್ಲಿ ಏನಾಗುತ್ತೆ, ಪ್ರಕ್ಷಿಪ್ತದೊಳಗೆ ಏನಾಗುತ್ತೆ ದಡ್ಡತನ ಅಂತಂದರೆ, ಕೃಷ್ಣನಿಗೂ ಅಜ್ಞಾನವನ್ನು ಹೇಳುವಂಥದ್ದು. ಕೃಷ್ಣ ಅದನ್ನು ಸೀಳಿ ಎರಡು ಭಾಗ ಮಾಡಿ ಮೊದಲು ಹಾಕಿದ, ಕೂಡಿ ಬಿಡ್ತದು. ಅಂದರೆ ಕೃಷ್ಣನಿಗೆ ಇಷ್ಟು ಬುದ್ಧಿ ಇರಲಿಲ್ಲ. ಆಮೇಲೆ ಅದನ್ನು ಕೂಡಿಸಿದ, ಅತ್ತ ಇತ್ತ ಒಗದಾಗ ಎತ್ತೋ ಒಗದಾಗ ಕೂಡಲಿಲ್ಲ. ಹಾಗಾದರೆ ಆಗ ಕೃಷ್ಣನಿಗೆ ಬುದ್ಧಿ ಬಂತು ಅಂತ ಕೃಷ್ಣನಿಗೂ ಅಜ್ಞಾನ, ಭೀಮನಿಗೆ ಅಜ್ಞಾನ ಹೇಳುವಂತಹ ಒಂದು ಮೂರ್ಖ ಪಾಠ ಇದು. ಆದ್ದರಿಂದ ಈ ಪಾಠ ಇದು ಸರಿಯಲ್ಲ, ಮಹಾಭಾರತದಲ್ಲಿ ಇದ್ದದ್ದು ಇದು ಸರಿಯಲ್ಲ. ಆದ್ದರಿಂದ ಹಾಗಾಗಿಲ್ಲ. ಕೃಷ್ಣನನ್ನ ಜರಾಸಂಧನನ್ನ ಭೀಮಸೇನ ದೇವರು ಸೀಳಿದರು, ಸೀಳಿ ಎಸೆದು ಬಿಟ್ಟರು, ಸಂಹೃತನಾದ ಅಷ್ಟೇ, ಅದಕ್ಕೆ ಹೆಚ್ಚಿಗಿಲ್ಲ. ಈ ರೀತಿಯಾಗಿ ಜರಾಸಂಧನ ಸಂಹಾರವಾಗಿದೆ. ಆದಾಗ ದ್ವಿಧಾಚಿಚ್ಛೇದವೈತತ್ತು, ಇವೆಲ್ಲ ಮಾತುಗಳನ್ನು ನಾವಿಲ್ಲಿ ಕೇಳ್ತೇವೆ. ಜರಾಸಂಧ ರಥಂ, ಆಗ ಅಷ್ಟು ಅವರಿಬ್ಬರು ಮೈಗೆ ಹೊಡೆದುಕೊಳ್ತಾ ಇರುವಾಗ ಬ್ರಹ್ಮಾಂಡ ಸ್ಫೋಟವಾದಷ್ಟು ಶಬ್ದವಾಗ್ತಿತ್ತು. ಅವನನ್ನು ಸೀಳುವಾಗ ಎರಡು ಬ್ರಹ್ಮಾಂಡವನ್ನೇ ಹೋಳು ಮಾಡಿದರೇನೋ ಅನ್ನುವಂತೆ ಊರಿನ ಜನ ಎಲ್ಲ ನೋಡುವುದಕ್ಕೆ ಬಂದರಂತೆ. ಅವನ ಸಂಹಾರ ಮಾಡಿದ್ದು ರಾತ್ರಿ ಹೊತ್ತು, ಅತೀ ತಡವಾಗಿ ರಾತ್ರಿ ಹೊತ್ತು ಅವನ ಸಂಹಾರವನ್ನು ಮಾಡಿದ್ದಾರೆ. ಹಾಗೆ ಸಂಹಾರವನ್ನು ಮಾಡಿದರು. ಸಂಹಾರವನ್ನು ಮಾಡಿ ಅವನನ್ನು ಊರ ಹೊರಗಡೆ ಅದು ಒಂದು ಸ್ಥಳ, ಆ ಸ್ಥಳದಲ್ಲಿ ಅವನನ್ನು ಎಸೆದು ಬಿಟ್ಟಿದ್ದಾರೆ, ಸಂಹಾರ ಮಾಡಿದ್ದಾರೆ. ಎರಡು ಹೋಳಾಗಿ ಬಿದ್ದಿದ್ದಾನೆ ಜರಾಸಂಧ, ಎರಡು ಹೋಳಾಗಿ ಬಿದ್ದಿದ್ದಾನೆ. ಎಷ್ಟು ಆಶ್ಚರ್ಯ ನೋಡಿ. ಇಡೀ ಜಗತ್ತನ್ನೇ ಸೀಳಿ ಹಾಕುವ, ಇಡೀ ಜಗತ್ತಿನ ರಾಜರುಗಳನ್ನೇ ನಾಶ ಮಾಡುವ, ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡ ಮಹಾದೊರೆ ಏನು ಸಮರ್ಥ, ಭೀಮನ ಕೈಯಲ್ಲಿ ಸಿಕ್ಕು ಬಿದ್ದು ಸತ್ತು ಹೋದ. ಆಗ ಜರಾಸಂಧನ ಹತ್ತಿರ ಇರುವಂತಹ ಒಂದು ರಥ, ಬಹಳ ಅಮೋಘವಾದ ಶ್ರೇಷ್ಠವಾದ ರಥ, ಆ ರಥವನ್ನು ಸಹದೇವ ಬಂದು ಒಪ್ಪಿಸಿದ. ಸಹದೇವ ಒಪ್ಪಿಸ್ತಾನೆ, ಈ ರಥವನ್ನು ನೀವು ತೆಗೆದುಕೊಳ್ಳಿ ಅಂತ. ಆ ರಥ ಎಂಥದ್ದು, ಶ್ರೀಮದಾಚಾರ್ಯ ಒಂದು ಶಬ್ದದಲ್ಲಿ ಹೇಳ್ತಾರೆ, ಮಹಾಭಾರತ 3 ವಾಕ್ಯದಲ್ಲಿ ಹೇಳಿದೆ. ಇಂದ್ರ ತಂದದ್ದದು. ಇಂದ್ರ 8,100 ಜನ, 8,100 ಜನ ಅಥವಾ 81,100 ಜನ, ಅಷ್ಟು ಜನರನ್ನು ಯುದ್ಧವಾಡುವುದಕ್ಕೆ ಬಳಸಿದ ರಥವದು. ಆ ಒಂದೇ ಒಂದು ರಥದಲ್ಲಿ, ಜೈತ್ರ ರಥ, ಅದರಲ್ಲಿ ಯುದ್ಧವಾಡಿದ್ದು. ನವತೀರ್ನವ ಅಂಥ ಯುದ್ಧವನ್ನು ಆಡಿದಂತಹ ಇಂದ್ರನ ರಥವನ್ನು, ಅದು ಇಂದ್ರನ ಅತ್ಯಂತ ಪ್ರೀತಿಯ ಪ್ರೇಮದ ರಥ. ಆ ರಥವನ್ನು ಅವನ ಗೆಳೆಯನಾದ ವಸುರಾಜನಿಗೆ ಕೊಟ್ಟಿದ್ದ, ಉಪರಿಚರ ವಸುವಿಗೆ. ಆ ಉಪರಿಚರ ವಸುವಿನ ಮಗ ಬೃಹದ್ರಥ, ಅವನಿಗೆ ಬಂದಿತ್ತು. ಆ ಬೃಹದ್ರಥನ ಮಗ ಜರಾಸಂಧ. ಅಂದರೆ ಇನ್ನೊಂದು ಮಾತು ಹೇಳಬೇಕು ಅಂತಂದರೆ, ವೇದವ್ಯಾಸದರ ಸೋದರ ಮಾವನ ಮಗ ಜರಾಸಂಧ, ಸ್ವಂತ ಸೋದರ ಮಾವನ ಮಗ. ವೇದವ್ಯಾಸದೇವರ ತಾಯಿ ಭೀಷ್ಮಾಚಾರ್ಯರ ಸೋದರ ಮಾವನ ಮಗ. ವೇದವ್ಯಾಸದೇವರ ತಾಯಿ ಸತ್ಯವತಿ, ಸತ್ಯವತಿ ವಸುರಾಜನ ಮಗಳು. ಅವಳ ತಮ್ಮ ಬೃಹದ್ರಥ, ಆ ಬೃಹದ್ರಥನ ಮಗ ಈ ಜರಾಸಂಧ. ಹಾಗಾಗಿ ವೇದವ್ಯಾಸದೇವರ ಸೋದರ ಮಾವನ ಮಗ. ತಿಳಿತಲ್ಲ? ಹೀಗೆ ಸಂಬಂಧವಿರತಕ್ಕ ವ್ಯಕ್ತಿ ಅವನು, ಮಹಾತ್ಮ. ಭೀಷ್ಮಾಚಾರ್ಯರಿಗೂ ಅಷ್ಟೇ. ಭೀಷ್ಮಾಚಾರ್ಯರ ಮಲಮಾಮನ ಮಗ ಸತ್ಯವತಿ, ಮಲತಾಯಿಯ ಮಾಮ, ಅಣ್ಣ ಬೃಹದ್ರಥ, ತಮ್ಮ, ಅವನ ಮಗ. ಹಾಗಾಗಿ ಭೀಷ್ಮನಿಗೂ ವೇದವ್ಯಾಸದೇವರಿಗೂ ಬಹಳ ಹತ್ತಿರದ ಬಳಗ.
ಭೀಷ್ಮ ಯಾವಾಗ ವೇದವ್ಯಾಸ ಇವರಿಬ್ಬರಿಗೆ ಹತ್ತಿರದ ಬಳಗವಾಗತ್ತೋ ಆಗ ಧೃತರಾಷ್ಟ್ರ ಮತ್ತು ಪಾಂಡು ಮತ್ತು ಭೀಮಸೇನ ದೇವರು ಅಥವಾ ಕೌರವರಿಗೂ ಅತ್ಯಂತ ಹತ್ತಿರದ ಬಳಗವೇ ಆಯಿತು. ಹಾಗಾಗಿ 10 ದಿವಸದ ಅಥವಾ 3 ದಿವಸದ ಅಥವಾ ಪಕ್ಷಿಣಿ ಮೈಲಿಗೆ ಇರತಕ್ಕಂತಹ ಬಳಗದವನನ್ನು ಕೊಂದರು, ಸಂಹಾರ ಮಾಡಿದ್ರು. ದಿವ್ಯಂ ನಿರ್ಜಗಾಮ ರಥಂ, ದಿವ್ಯವಾಗಿರುವ ರಥ, ಬಹಳ ಸುಂದರವಾದದ್ದು. ಶಕ್ರವಿಷ್ಣು ಹಿ ಸಂಗ್ರಾಮೇ ಚೇರತು ತಾರಕಾಮಯೇ, ತಾರಕಾಮಯ ಸಂಗ್ರಾಮದಲ್ಲಿ ಇಂದ್ರ ಮತ್ತು ವಿಷ್ಣು ಇವಿಬ್ಬರು ಈ ರಥದಲ್ಲೇ ಕೂತ್ಕೊಂಡು ಯುದ್ಧವಾಡಿದ್ದು. ಅಂಥ ಅಮೋಘವಾದ ರಥ. ಆ ರಥವನ್ನು ಸಹದೇವ ಒಪ್ಪಿಸಿದ, ಇದನ್ನು ನೀವು ತೆಗೆದುಕೊಳ್ಳಿ ಅಂತ. ಆಗ ಸಹದೇವ ಒಪ್ಪಿಸಿದಾಗ ಸಂತೋಷದಿಂದ ತೆಗೆದುಕೊಂಡಿದ್ದಾರೆ. ಅಲ್ಲಿ ಒಂದು ಧ್ವಜವಿದೆ. ಆ ಧ್ವಜ ಎಂಥದ್ದು ಉತ್ತಮ ಅಂದರೆ